ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ದವಾಖಾನೆಗಳ ಸರ್ಕಾರಿ ದವಾಖಾನೆಗಳ ವಾಸ್ತುಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಕೆಲವು ಕಾಗದಗಳನ್ನು ಹಿಡ್ಕೊಂಡು ಅವುಗಳನ್ನ ಉದ್ಧರಿಸ್ತಾ ಇದ್ದಾರೆ. ಸರ್ಕಾರಿ ದವಾಖಾನೆಗಳ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು, ಮೆಸೇಜ್ ಏನು ಹೋಗುತ್ತೆ, ಪ್ರೈವೇಟ್ಗೆ ಹೋಗುತ್ತಾರ ಅನ್ನುವಂಥ ಸರಿಯಲ್ಲ. ನಾನು ನಿನ್ನೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಭಾಷಣವನ್ನು ವಿಧಾನ ಪರಿಷತ್ನಲ್ಲಿ ಕೇಳ್ತಾ ಇದ್ದೆ. ನೀವೇನು ಮಾತಾಡಿದ್ರಿ ಇದಕ್ಕಿಂತ ಖಾರವಾಗಿ ಅವರು ಹಲವಾರು ವಿಚಾರಗಳನ್ನು ಎತ್ತಿ ಅವುಗಳಿಗೆ ಏನು ಮಾಡಬೇಕು, ಏನು ಮಾಡೋಣ ಅಂಥೇಳಿ ಸದಸ್ಯರನ್ನು ಕೇಳ್ತಿದ್ದಾರೆ. ಆದ್ದರಿಂದ ಇದರೊಳಗೆ ರಾಜಕಾರಣ ಅವರು ಬೆರೆಸಿಲ್ಲ, ಯಾರೂ ಬೆರೆಸೋದು ಅವಶ್ಯ ಇಲ್ಲ. ಅದಕ್ಕೆ ಅವ್ರು ಏನು ಪುರಾವೆಗಳ ಸಹಿತ ಹೇಳ್ತಾರೆ ಅದನ್ನು ಶಾಂತವಾಗಿ ಪ್ರಶ್ನೆ ಕೇಳಿಲ್ಲ ಸರ್. ನಾನು ವೈದ್ಯರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂತ. ಔಷಧ 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 ಅಧ್ಯಕ್ಷರೇ, ನನ್ನ ವಿಚಾರನ ಪ್ರಸ್ತಾಪ ನೀವು ಕುತ್ಕೊಳ್ಳಿ. ಎಚ್ ಕೆ ಪಾಟೀಲ್ ರಾಜ್ಯದಲ್ಲಿ ಒಬ್ರು ವೈದ್ಯರು ಮಾತಾಡಿ ಸರಿ ಪಾಟೀಲ್ರು. ಅಧ್ಯಕ್ಷರೇ, ಬರೀ 8 ಮಾತಾಡ್ 10 ಮಾತಾಡ್ತಾರೆ. ಕುತ್ಕೊಳ್ರಿ. ನಾನು ನನ್ನ ಪಾಯಿಂಟ್ ಆಫ್ ಆರ್ಡರ್ ನಾ ಕ್ಲಿಯರ್ ಮಾಡುವಂತ ಉದ್ದೇಶ ಇತ್ತೆ. ಅಧ್ಯಕ್ಷ ಅವಕಾಶ ಕೊಡಿ. ನಾವೇನು ಹೇಳಿದ್ದಾರೆ ಪ್ರಸ್ತಾಪ ಮಾಡ್ತೇನೆ. ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಈ ರೀತಿ ವರ್ತನೆ ನಾವು ಸಹಿಸಲ್ಲ. ಅಲ್ರಿ ಅದೇನು ಹೇಳಿ ಆಯ್ತು ಬಿಡು. ಹೇಳದೇಳಿ ಏನೋ ಅಪರಾಧ ಮಾಡಿದ್ರೆ ಹೋಗ್ಬೇಡ. ನೀವು ನೀವು ಪಕ್ಷದ ನಾಯಕರು ರೋಗ ಪದ ಕಟ್ಟಿ ಅಧಿಕಾರ ಇಲ್ವಾ? ಪತ್ರಿಕೆ ಬಂದಿಲ್ವಾ? ಪತ್ರಿಕೆ ಬಂದಿರಂತ ಪ್ರಸ್ತಾಪ ಮಾಡಿದ್ದಾರೆ. ಅವರು ಹೋಗ್ಬೇಡಿ ಅಂತ ಹೇಳಿಲ್ಲ. ಅವರು ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಬುದ್ಧಿ ಹೇಳಿ. ಇಲ್ಲ ಆಯ್ತು, ಅವ್ರಿಗೆ ಬುದ್ಧಿ ಹೇಳಿ. ನಿಮಗೆ ಬುದ್ಧಿ ಹೇಳಿ. ಕರೋನಾದ ಸತ್ಯ ಬರಲ್ಲ. ನಿಮಗೆ ಬುದ್ಧಿ ಹೇಳಿ. ನನಗೇನು ಹೇಳ್ತೀರಿ?